ನಮಸ್ಕಾರ. ಮಂಗಳ ಗ್ರಹದತ್ತ ಮಾನವ ಯಾತ್ರೆ ಸವಾಲುಗಳು, ಪರಿಹಾರಗಳು. ಮಾನವ ಅಂತರಿಕ್ಷ ಯಾತ್ರೆ ಇತಿಹಾಸ ಕೆಲವು ಕೆಲವು ದಶಕಗಳಲ್ಲಿ ವೇಗವಾಗಿ ಬೆಳೀತಾ ಇದೆ. ಚಂದ್ರನ ಮೇಲ್ಮೈಗೆ ಮಾನವನು ಮೊದಲ ಬಾರಿಗೆ ಕಾಲಿಟ್ಟಿದ್ದು ಅಪೋಲೋ 11 ಮೂನ್ ಲ್ಯಾಂಡಿಂಗ್ ಮೂಲಕ. ಈ ಸಾಧನೆಯ ನಂತರ ವಿಜ್ಞಾನಿಗಳು ಮುಂದಿನ ಗುರಿಯಾಗಿ ಮಂಗಳ ಗ್ರಹವನ್ನು ಪರಿಗಣಿಸಿದ್ದಾರೆ. ಮಂಗಳ ಗ್ರಹ ಭೂಮಿಯಂತೆ ಘನ ಮೇಲ್ಮೈಯನ್ನು ಹೊಂದಿರೋದ್ರಿಂದಲೂ ಭವಿಷ್ಯದಲ್ಲಿ ಮಾನವನ ವಸತಿಗೆ ಅತ್ಯಂತ ಸೂಕ್ತವಾದ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಮಂಗಳ ಗ್ರಹ ಭೂಮಿಯಿಂದ ಅಂದಾಜು 22.5 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಸಾಮಾನ್ಯ ಅಂತರಿಕ್ಷ ನೌಕೆಯ ವೇಗವನ್ನು ನಾವು ಲೆಕ್ಕ ಹಾಕಿದ್ದೆ ಆದರೆ ಪರಿಗಣಿಸಿದ್ದೆ ಆದರೆ ಮಾನವ ಮಂಗಳ ಗ್ರಹದ ಯಾತ್ರೆಗೆ ಸುಮಾರು 6ರಿಂದ 9 ತಿಂಗಳು ಬೇಕಾಗುತ್ತೆ. ಈ ದೀರ್ಘಕಾಲದ ಪ್ರಯಾಣದಲ್ಲಿ ಅಂತರಿಕ್ಷದ ಪರಿಸರ ಮಾನವನ ದೇಹದ ಮೇಲೆ ಭೂಮಿಯಲ್ಲಿ ಕಂಡುಬರದ ಹಲವು ಪರಿಣಾಮಗಳನ್ನ ಉಂಟು ಮಾಡ್ತದೆ. ಈ ಕಾರಣದಿಂದ ಮಂಗಳ ಗ್ರಹ ಮಾನವ ಯಾತ್ರೆಯ ಸಂಶೋಧನೆ ಕೇವಲ ಅಂತರಿಕ್ಷ ಇಂಜಿನಿಯರಿಂಗ್ ಸಮಸ್ಯೆ ಅಲ್ಲ, ಅದು ಜೀವವಿಜ್ಞಾನ, ವೈದ್ಯ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಮನೋವಿಜ್ಞಾನಗಳ ಸಂಯೋಜಿತ ಸವಾಲು ಮತ್ತು ಅಧ್ಯಯನ ಆಗಿ ಬದಲಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಜೀವವನ್ನು ವಿಕಿರಣಗಳಿಂದ ದಟ್ಟ ವಾತಾವರಣ ಮತ್ತು ಕಾಂತಕ್ಷೇತ್ರಗಳು ಕಾಪಾಡ್ತವೆ. ಆದರೆ ಅಂತರಿಕ್ಷದಲ್ಲಿ ಈ ಕಾಪಾಡುವ ರಕ್ಷಣಾ ವ್ಯವಸ್ಥೆ ಬಹಳ ಕಡಿಮೆ. ಅಂತರಿಕ್ಷದಲ್ಲಿ ಮುಖ್ಯವಾಗಿ 2 ವಿಧವಾದಂಥ ವಿಕಿರಣಗಳು ಕಾಣಿಸ್ಕೊಳ್ತವೆ. ಅವುಗಳಲ್ಲಿ ಸೌರ ವಿಕಿರಣ ಮುಖ್ಯವಾದ್ದು, ಅಂದರೆ ಸೋಲಾರ್ ಪಾರ್ಟಿಕಲ್ ರೇಡಿಯೇಷನ್. ಇದು ಸೂರ್ಯನ ಸ್ಫೋಟಗಳಿಂದ ಹೊರಬರುವ ಶಕ್ತಿಶಾಲಿ ಕಣಗಳಿಂದ ಆಗುತ್ತೆ. ಬ್ರಹ್ಮಾಂಡದ ಮೂಲಕ ಕಾಸ್ಮಿಕ್ ಕಿರಣಗಳು, ಅಂದರೆ ಗ್ಯಾಲಕ್ಟಿಕ್ ಕಾಸ್ಮಿಕ್ ರೇಸು, ದೂರದ ತಾರೆಯ ಸ್ಫೋಟಗಳಿಂದ ಬರತಕ್ಕಂಥ ಬಹಳ ಪ್ರಬಲವಾದಂಥ ಶಕ್ತಿಯ ಕಣಗಳು. ಈ ವಿಕಿರಣಗಳು ಮಾನವ ದೇಹದ ಕೋಶಗಳ DNA ಮೇಲೆ ಹಾನಿಯನ್ನು ಉಂಟು ಮಾಡ್ತವೆ. ಅಂತರಿಕ್ಷದ ವಿಕಿರಣದಿಂದ ಕ್ಯಾನ್ಸರ್ ಅಪಾಯ ಬಹಳ ಹೆಚ್ಚು. ನರಮಂಡಲದ ಕಾರ್ಯಕ್ಷಮತೆ ಕುಸಿಯೋದು, ದೃಷ್ಟಿ ಸಮಸ್ಯೆಗಳು, ರೋಗ ನಿರೋಧಕ ವ್ಯವಸ್ಥೆಯ ದುರ್ಬಲತೆ ಉಂಟಾಗ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ವಿಶ್ವಕಿರಣಗಳಿಂದ ಕಾಣಿಸ್ಕೊಳ್ತವೆ. ವಿಕಿರಣದ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ದಪ್ಪ ರಕ್ಷಣಾ ಪದಾರ್ಥಗಳಿಂದ ನಿರ್ಮಿತವಾದಂಥ ಅಂತರಿಕ್ಷದ ನೌಕೆಗಳು ನೀರು ಅಥವಾ ಜಲಜನಕದ ಸಮೃದ್ಧ ಪದಾರ್ಥಗಳನ್ನು ರಕ್ಷಣಾ ಪದರವಾಗಿ ಬಳಸ್ತಕ್ಕಂಥದ್ದು, ಮಂಗಳ ಮಣ್ಣಿನ ಅಡಿನಲ್ಲಿ ವಾಸಸ್ಥಳಗಳನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಸೇರಿದಂತೆ ಹಲವಾರು ಪರಿಹಾರಗಳನ್ನ ವಿಜ್ಞಾನಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಇನ್ನು ಮಂಗಳನ ಕಡೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇತರ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಭೂಮಿಯಲ್ಲಿ ಮಾನವನ ದೇಹ 1G ಅಂದರೆ ಭೂಮಿಯ ಮೌಲ್ಯದ ಗುರುತ್ವದ ಸೆಳೆತಕ್ಕೆ ತಕ್ಕಂತೆ ವಿಕಾಸಗೊಂಡತೆ. ಆದರೆ ಅಂತರಿಕ್ಷದಲ್ಲಿ ಅಲ್ಪ ಗುರುತ್ವ ಪರಿಸ್ಥಿತಿ ಇರ್ತದೆ. ಈ ಪರಿಸ್ಥಿತಿನಲ್ಲಿ ದೇಹದ ಮೇಲೆ ಹಲವು ಪರಿಣಾಮಗಳು ಉಂಟಾಗ್ತವೆ. ಎಲುಬಿನ ಸಾಂದ್ರತೆ ಕಡಿಮೆ ಆಗುತ್ತೆ, ಪೇಶಿಗಳು ಕುಗ್ತವೆ, ರಕ್ತ ಸಂಚಾರದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತವೆ, ಸಮತೋಲನ ವ್ಯವಸ್ಥೆಯ ಅಸ್ಥಿರತೆ ಕಂಡುಬರ್ತದೆ. ಈ ಪರಿಣಾಮಗಳನ್ನು ಅಧ್ಯಯನ ಮಾಡೋದಕ್ಕೆ ವಿಜ್ಞಾನಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ದೀರ್ಘಕಾಲದಿಂದ ಪ್ರಯೋಗಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ನೇರವಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬಂದಿದ್ದೆ ಆದರೆ ಮಂಗಳನ ಗುರುತ್ವದ ಸೆಳೆತ ಭೂಮಿಯರಲ್ಲಿ 30% ಮಾತ್ರ ಇದೆ. ಕಡಿಮೆ ಗುರುತ್ವ ಅಥವಾ ಮೈಕ್ರೋಗ್ರಾವಿಟಿಯಿಂದಾಗಿ ತಿಂಗಳಿಗೆ 1% 1.5% ಮೂಳೆಯ ಸಾಂದ್ರತೆ ನಷ್ಟ ಆಗುತ್ತೆ. ಮೂಳೆಗಳು ಬೇಗನೆ ಮುರಿಯೋದ್ರಿಂದ, ಅಂದರೆ ಓಸ್ಟಿಯೋಪೊರೋಸಿಸ್ನಿಂದ ಮತ್ತು ಮೂತ್ರಪಿಂಡದಲ್ಲಿ ಕಲ್ಲುಗಳು ಉಂಟಾಗ್ತವೆ. ಕಾಲು ಮತ್ತು ಬೆನ್ನಿನ ಸ್ನಾಯುಗಳು ಕ್ಷೀಣಿಸ್ತವೆ. ಇದನ್ನು ಅಟ್ರೋಫಿ ಅಂತ ಕರೀತಾರೆ. ಮಂಗಳನ ಮೇಲೆ ಇಳಿದಾಗ ನಡೆಯೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಸಾಧ್ಯವಾಗದಷ್ಟು ದೌರ್ಬಲ್ಯ ಇದರಿಂದ ಉಂಟಾಗುತ್ತೆ. ರಕ್ತ ತಲೆಯ ಕಡೆ ಹರಿಯುತ್ತೆ, ಹೃದಯದ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಮಂಗಳನ ಮೇಲೆ ಇಳಿದ ತಕ್ಷಣ ರಕ್ತದೊತ್ತಡ ಒತ್ತಡ ಕುಸಿದು ಪ್ರಜ್ಞೆ ತಪ್ಪತಕ್ಕಂಥ ಸಾಧ್ಯತೆ ಇದೆ. ಮಿದುಳಿನ ಸುತ್ತ ದ್ರವದ ಒತ್ತಡ ಹೆಚ್ಚಾಗ್ತದೆ. ಶ್ಯಾನ್ಸ್ ಅನ್ನುವ ಸಮಸ್ಯೆಯಿಂದ ಕಣ್ಣಿನ ದೃಷ್ಟಿ ಕಾಯಮ್ಮಾಗಿ ಮಂದ ಆಗ್ಬೋದು. ಆದ್ದರಿಂದ ಮಂಗಳನ ಮೇಲೆ ದೀರ್ಘಕಾಲ ವಾಸ ಮಾಡುವ ಮಾನವನ ದೇಹ ಹೇಗೆ ಹೊಂದ್ಕೊಳ್ತೈತೆ ಅನ್ನೋದು ಇನ್ನು ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಇದಕ್ಕಾಗಿ ಕೃತಕ ಗುರುತ್ವವನ್ನು ಸೃಷ್ಟಿಸತಕ್ಕಂಥ ಅಂತರಿಕ್ಷ ನೌಕೆಗಳು, ದೈನಂದಿನ ಕಠಿಣ ವ್ಯಾಯಾಮದ ಕಾರ್ಯಕ್ರಮಗಳು, ಔಷಧೀಯ ಚಿಕಿತ್ಸೆಗಳು ಹೇಗೆ ನೆರವಾಗಬಲ್ಲವು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಮಂಗಳ ಗ್ರಹ ಯಾತ್ರೆಯ ಸಮಯದಲ್ಲಿ, ಪ್ರಯಾಣದ ಸಮಯದಲ್ಲಿ ಅಂತರಿಕ್ಷದ ಯಾತ್ರಿಗಳು ಭೂಮಿಯಿಂದ ಸಂಪೂರ್ಣವಾಗಿ ದೂರ ಆಗಿರ್ತಾರೆ. ಆದ್ದರಿಂದ ಆಹಾರ, ನೀರು ಮತ್ತು ಆಮ್ಲಜನಕವನ್ನು ಉತ್ಪಾದನೆ ಮಾಡುವ ಮುಚ್ಚಿದ ಜೀವಾಧಾರ ವ್ಯವಸ್ಥೆಗಳು ಬೇಕಾಗ್ತವೆ. ಗಾಳಿಯ ಮರುಪಯೋಗಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ನೀರಿನ ಮರು ಬಳಕೆಯ ವ್ಯವಸ್ಥೆ, ಸಸ್ಯ ಆಧಾರಿತ ಆಹಾರಗಳ ಉತ್ಪಾದನೆ ಕ್ಷೇತ್ರಗಳಲ್ಲಿ ಪ್ರಮುಖ ಸಂಶೋಧನೆಗಳನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಇತರ ಅಂತರಿಕ್ಷ ಸಂಸ್ಥೆಗಳು ನಡೆಸ್ತಾ ಇದ್ದಾವೆ. ಮಂಗಳನ ಯಾತ್ರೆಯಲ್ಲಿ ಅಂತರಿಕ್ಷ ಯಾತ್ರಿಗಳು ತಿಂಗಳುಗಳ ಕಾಲ ಮುಚ್ಚಿದ ವಾತಾವರಣದಲ್ಲಿ ವಾಸ ಮಾಡಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನು ಹೆಚ್ಚುತ್ತೆ. ಸಾಮಾಜಿಕ ಪ್ರತ್ಯೇಕತೆ, ನಿದ್ರೆ ವ್ಯತ್ಯಾಸ, ದೀರ್ಘಕಾಲದ ಒತ್ತಡದ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ಕೂಡ ಭೂಮಿನಲ್ಲೇ ಸಮಾನವಾದ ಪರಿಸ್ಥಿತಿಗಳನ್ನ ನಿರ್ಮಿಸಿ ಪ್ರಯೋಗಗಳನ್ನ ಈಗ ನಡೆಸಲಾಗ್ತಾ ಇದೆ. ಮಂಗಳನ ಕಡೆಗೆ ಮಾಡ್ತಕ್ಕಂಥ ಯಾತ್ರೆಯನ್ನು ಸುರಕ್ಷಿತವಾಗಿರಿಸೋದಕ್ಕೆ
ಹಲವಾರು ಹೊಸ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಗೊಳ್ತಾ ಇದ್ದಾವೆ. ಅಣುಶಕ್ತಿ ಚಾಲಿತ ಅಂತರಿಕ್ಷ ನೌಕೆಗಳು, ಉತ್ತಮವಾದಂಥ ವಿಕಿರಣ ರಕ್ಷಣಾ ವಸ್ತುಗಳು, ಜೈವಿಕ ವೈದ್ಯಕೀಯ ಚಿಕಿತ್ಸೆಗಳು, ಸ್ವಯಂಚಾಲಿತ ಜೀವಾಧಾರ ವ್ಯವಸ್ಥೆಗಳ ತಂತ್ರಜ್ಞಾನಗಳ ಅಭಿವೃದ್ಧಿನಲ್ಲಿ ವಿಜ್ಞಾನಿಗಳು ತೊಡಗಿಕೊಂಡಿದ್ದಾರೆ. ಸದ್ಯಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಗಗನಯಾತ್ರಿಗಳು ದೀರ್ಘಕಾಲ ನೆಲೆಸಿ ಮಂಗಳನ ಪ್ರಯಾಣಕ್ಕೆ ದೇಹವನ್ನು ಹೇಗೆ ಸಿದ್ಧಗೊಳಿಸಬಹುದು ಅನ್ನೋ ಬಗ್ಗೆ ಕೂಡ ಸಂಶೋಧನೆಗಳು ನಡೆಸ್ತಾ ಇದ್ದಾವೆ. ಮಂಗಳ ಗ್ರಹದಲ್ಲಿ ಹೋಗಿ ವಾಸ ಮಾಡಬೇಕನ್ನೋದು ಮಾನವನ ಕನಸು. ಆ ಕನಸು ನೆನಸಾಗಬೇಕಾದ್ರೆ ವಿಜ್ಞಾನ ತಂತ್ರಜ್ಞಾನಗಳು ನೆರವಿಗೆ ಬರಬೇಕು. ವಿಜ್ಞಾನಗಳ ತಂತ್ರಜ್ಞಾನಗಳ ಜೊತೆಗೆ ಮಾನವ ಭೂಮಿನಲ್ಲಿ ಹೇಗೆ ವಿಕಾಸಗೊಂಡ ಅನ್ನೋದನ್ನು ಅರ್ಥಕೊಳ್ಬೇಕಾಗುತ್ತೆ. ಆ ವಿಕಸನವನ್ನು ಮೀರಿ ಮಂಗಳನಿಗೆ ನಾವು ಹೊಂದಾಣಿಕೆಯಾಗುವಂಥ ಪರಿಸರಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಅಂತರಿಕ್ಷಯಾನ ಸಾಧ್ಯವಾಗಲಿದೆ ಮತ್ತು ಅದಕ್ಕಾಗಿ ವಿಜ್ಞಾನ ತಂತ್ರಜ್ಞಾನಗಳು ಹೇಗೆ ವಿಕಸಗೊಳ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.